ಬೆಳಗಾವಿಯಲ್ಲಿ ನೀರಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇದೆ. ಇಲ್ಲ, ಈಗಲೇ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಕುಡಿ ನೀರು ವ್ಯವಸ್ಥೆ ಇದೆ ನಮಗೆ. ನದಿ ಪಾತ್ರ ಇರ್ಬೋದು, ಬೆಳಗಾವಿ ಇರ್ಬೋದು, ಅದಕ್ಕೆ ರಿಲೇಟೆಡ್ ಏನು ನಾವು ಘಟಪ್ರವನ್ನು ತರ್ತೀವಿ, ಅಲ್ಲೇನು ಕೊರತೆ ಇಲ್ಲ. ಇನ್ನು 2 ಮಂತ್ಸ್ವರೆಗೆ, ಒಂದು ಜುಲೈ ಎಂಡ್ವರೆಗೆ ನೀರು ಸಪ್ಲೈ ಮಾಡಲಿಕ್ಕೆ ನಮ್ಮ ಕಡೆ ನೀರಿದೆ. ಅದನ್ನು ಯಾವಾಗಲೂ ನಾವು ಅಷ್ಟು ಇಟ್ಟೇ ಇಡ್ತೀವಿ. ಸೊ ಹೀಗಾಗಿ ಇನ್ನು 15 ದಿವಸ ಕಮ್ಮಿ ಆಗೋದು ಇದೇನೋ ಮಳೆಗಾಲದಾಗಿದ್ದಾಗ ಸೇಮ್ ಪ್ರೊಸೆಸ್. ಅದಕ್ಕೆ ಈ ಬೇಸಿಗೆ ಅಂತಿಲ್ಲ, ಅದು ಮಳೆಗಾಲದಾಗಿದ್ದಾಗ ಕೂಡ ಅದು ಕೆಪಾಸಿಟಿ ಸಾಲದರಿಂದ ಅದು 15 ದಿವಸ 10 ದಿವಸ ಕಮ್ಮಿ ಮಾಡುವಂಥ ಪದ್ಧತಿ ಇದೆ ಬೆಳಗಾವಿಯಲ್ಲಿ. ಈಗ ಅದು ಮುಂದುವರಿಸ್ತಾರೆ ಅಷ್ಟೇ. ಅವಶ್ಯಕ ಇದ್ದರೆ ಟ್ಯಾಂಕರ್ ಮಾಡ್ತಾರೆ, ಟ್ಯಾಂಕರ್ಗೆ ಅವಕಾಶ ಇದೆ. ಬೋರ್ವೆಲ್ಸ್ ಇದೆ, ಬೆಳಗಾವಿ ಸಿಟಿಯಲ್ಲಿ ಸುಮಾರು ಬೋರ್ವೆಲ್ ಇದೆ. ಅವನ್ನೆಲ್ಲ ರೀಚಾರ್ಜ್ ಮಾಡಿದ್ದಾರೆ. ಅಲ್ಲಲ್ಲೇ ಟ್ಯಾಂಕ್ ಮಾಡಿದ್ದೇವೆ ನಾವು. ಹಿಂದಿನ ಅವಧಿಯೊಳಗೂ ಹಿಂದಿನ ಎಲ್ಲ ಅವಧಿಗಳಲ್ಲೇ ಟ್ಯಾಂಕ್ ಇದ್ದಾರೆ. ಅಲ್ಲೆಲ್ಲಿ ವಿದಿನ್ 100 ಮೀಟರ್ನಲ್ಲಿ ಸಪ್ಲೈ ಮಾಡಲಿಕ್ಕೆ ಮಹಾನಗರ ಪಾಲಿಕೆ ಅವಕಾಶ ಕಲ್ಪಿಸಿದೆ. ಇಲ್ಲ ಅದೇ ಹೇಳಿಲ್ಲ. ಇಡಕಲ್ ಡ್ಯಾಮ್ನಲ್ಲಿ ಇನ್ನೂ 2 ತಿಂಗಳವರೆಗೆ ಇಟ್ಕೊಂಡಿದ್ದೀವಿ ನಾವು. 2 ಮಂತ್ಸಿಗೆ ಆಗುವಷ್ಟು ನೀರು ನಮ್ಮ ಕಡೆ ಇದೆ. ಸೊ ಅಂತ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. 2 ಮಂತ್ಸ್ ಆದ್ಮೇಲೆ ನೋಡೋಣ. ಈಗ ಅಲ್ಲಿವರೆಗೆ ಜುಲೈ ಎಂಡ್ವರೆಗೆ ನೀರಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. 24 hours ಇನ್ನೂ ಕೆಲಸ ನಡೀತಾನೆ ಇದೆ. ಹಂಗೆ ಅದು ನಡೀತಾನೆ ನೀರು ಕೊರತೆ ಎಲ್ಲ ಬರಬೇಕು. ಕೆಪಾಸಿಟಿ ಕಡಿಮೆ ಇದೆ, ಸಪ್ಲೈ ಡಿಮಾಂಡ್ ಜಾಸ್ತಿ ಇದೆ. ಹಿಂಗಾಗಿ ಅದು ನೀವು ಹೇಳ್ದಂಗೆ 1 hour ಕೊಡ್ತಾರೆ. ಈ ಎಲ್ಲನೂ ಸಮ ಮಾಡಲಿಕ್ಕೆ 10 ದಿವಸಕ್ಕೊಮ್ಮೆ ರೊಟೇಷನ್ ಮಾಡ್ತಾರೆ. ಸೊ ಹಿಂಗಾಗಿ ನೀರಿನ ಕೊರತೆ ಎಲ್ಲ ನಮ್ಮಲ್ಲಿ ಸಪ್ಲೈ ಮಾಡುವಂಥ ಸಿಸ್ಟಮ್ ಇಲ್ಲ. ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ನೀರಿನ ಟ್ಯಾಂಕರ್ಗೆ ಖುದ್ದು ನಾವೇ ಚೆಕ್ ಮಾಡಿದರೆ 1500ರಿಂದ 2000 ರೂಪಾಯಿ ಒಂದು ನೀರಿನ ಟ್ಯಾಂಕರ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಬಗ್ಗೆ ಕ್ರಮ ಇಲ್ಲ. ಟ್ಯಾಂಕರ್ ಪ್ರೈಸ್ ಕ್ಯಾಪಿಂಗ್ ಆಗ್ಬೇಕು ಸರ್, ಒಂದು ಮ್ಯಾಕ್ಸಿಮಮ್ ಪ್ರೈಸ್. ಅದ್ರಿಗೆ ಯಾಕಂದ್ರೆ 1500 ಮಿನಿಮಮ್ ಕೇಳ್ತಾ ಇದ್ದಾರೆ. ನೋಡೋಣ ಈಗ ನಾವು ಹೆಂಗು ಇದನ್ನು ಪಂಚಾಯತಿಯಲ್ಲಿ ನಾವು ಪ್ರತಿ ಪಂಚಾಯತಿಗೆ ಒಂದು ಟ್ಯಾಂಕರ್ ಮಾಡಿದ್ವಿ ಸ್ವಂತ. ಹಿಂಗಾಗಿ ಹಳ್ಳಿಯಲ್ಲಿ ಇದು ಸಮಸ್ಯೆ ಉದ್ಭವ ಆಗೋಲ್ಲ. ಅವರು ಎಲ್ಲಿಂದ ನೀರು ತಂದು ಹಾಕ್ತಾರೆ, ಅಲ್ಲಿ ಬೋರ್ವೆಲ್ಲು ಬಾವಿಯಿಂದ. ಈಗ ಆ ಪದ್ಧತಿ ನಾವು ಸಿಟಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಆ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರೆ ಕಡಿಮೆ ಮಾಡ್ತೀವಿ. ನೋಡೋಣ ಟ್ಯಾಂಕರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಹಾನಗರ ಪಾಲಿಕೆಯಿಂದ. ಸೊ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ, ಪಂಚಾಯತಿಯಿಂದ ಮಾಡಿರಲ್ಲ. ಆಲ್ ಹೆಚ್ಚು ಕಮ್ಮಿ ಎಲ್ಲ ಪಂಚಾಯತಿಗೆ ಒಂದು ಟ್ಯಾಂಕರ್ ಇದೆ ನಮ್ಮದು. ಹಿಂಗಾಗಿ ಅಲ್ಲಿ ಸಡನ್ ಆಗಿ ಅದನ್ನ 10ರಿಂದ ಸಪ್ಲೈ ಮಾಡ್ತಾರೆ. ಮಾಡಬೇಕಲ್ಲ, ಮಾಡಿ ಡಿ.ಸಿ.ಆರ್ ಗಮನಕ್ಕೆ ತರ್ತೀವಿ. ಅವ್ರಿಗೆ 38 ರೇಟ್ ನೋಡ್ಬೇಕು. ರೇಟ್ ಯಾವ ರೇಟ್ ಹಾಕ್ತಿದ್ದಾರೆ. ಅದೇ ಅದು ಕಡಿಮೆ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಸೊ ಇನ್ನೊಂದ್ಸರಿ ನಮ್ಮ ಬೋರ್ವೆಲ್ ಇದೆ ಸುಮಾರು 1000 ಮೇಲೆ ಇರ್ಬೋದು ಬೋರ್ವೆಲ್ ನಮ್ದು. ಕಡಿಮೆ ಅಂದರು ಅದು ನೋಡೋಣ. ಹೇಳುತ್ತೆ ಅಂದರೆ ನೀರು ಕಡಿಮೆ ಶಾರ್ಟೇಜ್ ಇದ್ರೆ ಆಗಿರ್ಬೋದು. ಸುಮಾರಾಗಿದೆ. ಮತ್ತು ಅಲ್ಲಿ ಟ್ಯಾಂಕರ್ ಇದೆ, ಅದಕ್ಕೂ ಚಾವಿ ಕೂಡ ಇದೆ ಇಡೀ ಎಂಟೈರ್ ಸಿಟಿಯಲ್ಲಿ. ಅದಕ್ಕೆ ಏನು ಮಾಡ್ಲಿಕ್ಕಲ್ಲ. ನೀವು ಮತ್ತೆ ಮಳೆ ಆದರೆ ಅದು ರೀಚಾರ್ಜ್ ಆಗೋದು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 5ರಿಂದ 10 TMC ವರೆಗೂ ನೀರಿನ ಕೊರತೆ ಇದೆ. ಏನು ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಡ್ಯಾಮ್ನ ಏನು ಅಧಿಕಾರಿಗಳು ಅನ್ನೋದು. ಈ ಟೈಮಿಗೆ ನೀರು ಬರ್ತಾ ಇತ್ತು. ಈ ಟೈಮಿಗೆ ಹಿಂದೆ ಸುಮಾರು 15 ದಿವಸ ಹಿಂದೆ ನೀರು ಸ್ಟಾರ್ಟ್ ಆಗಿತ್ತು. ಹಂಗಾಗಿ ನಮ್ಗೆ ಈಗ 15-20 TMC ನೀರಿತ್ತು. ಈಗ ನೀರೇ ಎಲ್ಲ ಹಿಂದೆ ಬರೋದಂಥದ್ದು. ಈಗ ಅದಕ್ಕೆ ಕಡಿಮೆ ಮಾಡಿಸ್ತದೆ ನಿಮಗೆ. ಹಂಗೆ ನಮಗೂ ನೀರು ಬರೋದು ಕಳೆದ ಸಾರಿ ಈಗ ಹಿಂದಿನ ಸ್ಟಾರ್ಟ್ ಆಗಿದ್ರು. ಈಗ ಕಂಪೇರ್ ಮಾಡಿದ್ರೆ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ನೋದು. ಅದು ನಿಮಗೆ ಹಂಗೆ ಡ್ರೈ ಅನಿಸ್ತಾ ಇದೆ. ನೋಡಿ, ಮಳೆ ಬರೋದು ಅಂತ ಯಾರಿಗೇನು ಮುಂಚೆನು ಗೊತ್ತಿಲ್ಲ. ನಮ್ಮದು ಜೂನ್ 15ರಿಂದ ಮಳೆ ವಾಡಿಕೆ ಅಂತ ಸ್ಟಾರ್ಟು. ಸ್ಲೋ ಆಗ್ತಿತ್ತು. ಈಗಂತೂ ಫುಲ್ ಪೀಕ್. ಈಗ ಮಳೆ ಇಲ್ಲ ಆದ್ರಿಂದ ಏನು ಅದೇನು ಅದು ಸ್ಮಾಲ್ ಕ್ವಾಂಟಿಟಿ ಮಜ್ಜಿಗೆ ಇದ್ದಂಗೆ ಅದಷ್ಟೇ. ಅದು ಹಂಗೇನಲ್ಲ. ನೀವು ಸುಮ್ಮನೆ ಅದೇನು ಹೇಳ್ಬೇಡಿ.
ಅದ್ರದ್ದು ಕಾನೂನಲ್ಲಿ ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ಅಷ್ಟು ಇಡಬೇಕಂತ ರೂಲ್ ಇದೆ. 2 TMC ಇದೆ, ಅವ್ರು 2 TMC ಒಯ್ತಾ ಇಲ್ಲ. ಫ್ಯಾಕ್ಟ್ರಿಗೆ ಅದು ಪಾರ್ಟ್ ಆಫ್ ದ ಜಾಬ್ ಓರಿಯೆಂಟೆಡ್. ಅದು ಫ್ಯಾಕ್ಟ್ರಿ ಅಂದ್ರೆ ನೀವು ಫ್ಯಾಕ್ಟ್ರಿ ಅಂತವಲ್ಲ. ಧಾರವಾಡದಲ್ಲಿ ಬೆಳಗಾವಿ ಜಿಲ್ಲೆಯವರು ನೌಕರಿ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ. ನಿಮ್ಮವರೇ ನಿಮ್ಮ ಸಂಬಂಧಿಕರ ಮಾಡ್ತಾರೆ. ಈಗ ಆಲ್ರೆಡಿ ಏನ್ ಕೈಗಾರಿಕೆ ಹೋಗ್ಬೇಕಾಗಿತ್ತು ಅದು ಅಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಕರೆಕ್ಟ್. ಇದು ಎಕ್ಸಸ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಎಕ್ಸಸ್ ತಗೊಂಡು ಹೋಗ್ಲಿಕ್ಕೆ ಅದ್ರಾಗ ಚಾನ್ಸ್ ಇರಲಿಲ್ಲ. ಪೈಪ್ ಎಷ್ಟಿದೆ ಅಷ್ಟು ಹೋಗ್ಬೇಕು. ಅದು ಹೆಂಗೆ ಯಾರು ಎಕ್ಸಸ್ ಈಗ ಏನು 9 ಇಂಚ್ ಏನೋ 12 ಇಂಚ್ ಪೈಪ್ ಇದೆ. ಅದು 365 ಡೇಸ್ಗೆ ಮಾಡಿದ್ದು ಡಿಸೈನ್. ಅದು ಅವ್ರು ಭಾಳಾರ 2 TMCಯಲ್ಲಿ 25% ಏನೋ ನೀರು ಒಯ್ತಿರ್ಬೋದು. ಇನ್ನೂ 1.75 ಅವ್ರಿಗೆ ನೀರಿದೆ. ಅದು ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಮಾಡಿರುವಂಥ ಕೋಟಾ ಇರೋದು. ಆ ಕೋಟಾದಲ್ಲಿ ಅವ್ರು ಒಯ್ತಿದ್ದಾರೆ. ಇನ್ನು ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲ 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 ಇನ್ನೂ ಅವ್ರದ್ದು ಕೈಗಾರಿಕೆಗೆ ಕೊಡಬೇಕಾಗಿದೆ ಮುಗಿದೋಗಿದೆ. ಇಲ್ಲ ಇಲ್ಲ ಎಕ್ಸಸ್ ಅಂತ ಪ್ರಶ್ನೆ ಆಗಿಲ್ಲ. ಅದು ಯಾಕಂದ್ರೆ ಅದು ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೋಗ್ಬೇಕದು, ಹೆಚ್ಚು ಹೋಗಲ್ಲ. ಅದ್ರಾಗದು ಕಾಲುವೆ ಇದೆ, ನದಿ ಇದೆ, ಹಳ್ಳ ಇದೆ ಅಂದ್ರೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಪೈಪ್ನಾಗ ಹೋಗ್ಬೇಕದು. ಸರ್, ಈಗ ಬೆಳಗಾವಿ ನಗರದಲ್ಲಿ 12 ರಿಂದ 15 ದಿನಕ್ಕೆ ನೀರು ಬಂದಿದ್ದು ಅಧಿಕಾರಿಗಳು ಗ್ರೌಂಡ್ ಲೆವೆಲ್ ಇಳಿತಾ ಇಲ್ಲ. ಇದು ಇಲ್ಲ ಈಗ ಇವತ್ತಿಂದ ಸ್ಥಿತಿ ಅಲ್ಲ. ನಾವು ಮಳೆಗಾಲ ನಾವು ಕೂಡ ನಾವು 10 ದಿವಸಕ್ಕೆ ಕೊಡ್ತೀವಿ. ಅಲ್ಲೂ ಕೂಡ ನಮ್ಮ ಕೆಪಾಸಿಟಿ ಕಡಿಮೆ ಇದೆ. ಪಂಪಿಂಗ್ ಆಗಲಿ, ಫಿಲ್ಟ್ರೇಷನ್ ಆಗಲಿ, ಹಿಂಗಾಗಿ ಅದು ಸಮಸ್ಯೆ ಇದೆ. ಇನ್ನು ಪರ್ಯಾಯವಾಗಿ ಅದಕ್ಕೆ ಮತ್ತೆ ಹೊಸದು ಆಗ್ಬೇಕ್ರೆ. ಅಟ್ಲೀಸ್ಟ್ ಮುಂದಿನ ಈಗ ಮಳೆ ಆಗದೇ ಇದ್ರೆ ಮುಂದಿನ ಕ್ರಮಗಳನ್ನು ತಗೊಳ್ಕೊಳ್ಳೋಕ್ಕಾದ್ರೂ ಮಹಾನಗರ ಪಾಲಿಕೆಯವರು ಈಗ ಮಾಡಬೇಕಲ್ಲ. ಮಹಾನಗರ ಕಮಿಷನರ್ ಇಲ್ಲ, ಕಮಿಷನರ್ಗಿಂತನೂ ಅಲ್ಲಿ ಕಮಿಟಿ ಇದೆ. ಅವರು ಜವಾಬ್ದಾರಿಯಿಂದ ಕೆಲಸ ಮಾಡೋಲ್ಲ. ಏನು ಮಾಡೋದು ಈಗ? ಮೊನ್ನೆ ಹೇಳಿದ್ರಲ್ಲ ನಿಮ್ಗೆ, ಅವ್ರು ಬಂದು ಯಾರ ಜೊತೆ ಚರ್ಚೆ ಮಾಡೋಲ್ಲ. ಮೊನ್ನೆ ಹೇಳಿದ್ದು ನಿಮಗಿದು ನಮ್ಗೆ ಹಿಂಗು ಇನ್ನು 10 ವರ್ಷದ ನಂತರ ಎಷ್ಟು ಕಡಿಮೆ ಆಗ್ತೈತೆ, ಇದಕ್ಕೇನು ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಅವ್ರೇನು ಹೇಳಲ್ಲ, ಕಸದ ಬಗ್ಗೆ ಏನು ಹೇಳಲ್ಲ, ನೀವು ನೀರಿನ ಬಗ್ಗೆ ಹೇಳಲ್ಲ, ಬೇರೆ ಯಾವುದೋ ಸಮಸ್ಯೆ ನಮ್ಮ ಜೊತೆ ಅವರು ಚರ್ಚೆ ಮಾಡೋಲ್ಲ. ಹಿಂಗಾದ್ರೆ ಬೆಳಗಾವಿ ನಗರ ಜನರ ಪರಿಸ್ಥಿತಿ ಏನ್ ಸರ್? 15 ದಿನ ಮಳೆ ಆಗದೆ ಇದ್ರೆ ಬಹಳ ವಿಕೋಪಕ್ಕೆ ಹೋಗ್ಬಿಡ್ತೈತೆ ಸರ್. ಅದು ಖಂಡಿತ. ಇನ್ನೊಂದು 15 ದಿವಸ ಆಗದೆ ಇದ್ರೆ ಎಲ್ಲ ಇಡೀ ದೇಶಕ್ಕೇನೆ ಸಹ ಆತಂಕ ಇದೆ ಅದ್ರ ಬಗ್ಗೆ. ಪ್ರಹ್ಲಾದ್ ಜೋಶಿ ಅದು ಇನ್ನೊಂದು ವಾರಲ್ಲಿ ಮಳೆ ಆಗದೆ ಇದ್ರೆ ಆ ಸಮಸ್ಯೆ ಉದ್ಭವ ಆಗ್ಬೇಕು. ಇನ್ನೊಂದು ವಾರ 10 ದಿವಸ ಮಳೆ ಆಗದೆ ಹೋದ್ರೆ ಬಿತ್ತಿದ ಮಾತ್ರ ಎಲ್ಲ ವೇಸ್ಟ್ ಆಗುತ್ತೆ. ಕೃಷ್ಣಾ ನದಿಗೆ 2 ಸೆಂಟಿಮೀಟರ್ ಬಿಡಲೇಬೇಕಾದಂಥ ಅವಶ್ಯಕತೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಸರ್ಕಾರ ಮನವಿ ಕೂಡ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರಕ್ರಿಯೆ ಆಗಲಿಲ್ಲ ಅಂತ. ಇಲ್ಲ, ಈಗೆಲ್ಲರೂ ನಮ್ಮವ್ರು ಟ್ರೈ ಮಾಡಿದ್ದಾರೆ. ಅವ್ರದ್ದೇ ಬಾಂಬೆದಾಗೂ ಲೆಕ್ಕ ಮಾಡಿ ಅವ್ರು ನೀರು ಕೊಡ್ತಾ ಇದ್ದಾರೆ. ಅವ್ರದ್ದು ಸಮಸ್ಯೆ ಇದೆ. ಅವ್ರು ನಮಗೆ ನೀರು ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಿಂದೆ ಇದ್ದಾಗ ಬಿಟ್ಟಿಲ್ಲ ಅವರು. ಮಳೆ ಆದಮೇಲೆ ಅವ್ರ ಫುಲ್ ನೀರು ಸ್ಟೋರ್ ಇದ್ದಾಗ ಬಿಟ್ಟಿಲ್ಲ ಅವರು. ಈಗ ಅವ್ರದ್ದು ಆಲ್ಮೋಸ್ಟ್ ನಮ್ಮ ಪರಿಸ್ಥಿತಿ ಅವ್ರದ್ದು ಇದೆ. ಈಗ ಅವರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇದು ಹೆಂಗೆ ಸರಿ ಮಾಡ್ಬೇಕು ಅನ್ನೋದು ಯೋಜನೆ ಮಾಡಬೇಕಷ್ಟೇ. ಇಲ್ಲ ಇಲ್ಲ ಅವ್ರು ಮ್ಯಾರೇಜ್ಗೆ ಹೋಗಿದ್ರು. ಅದು ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮಾತಾಡಿದಾಗ ಅವ್ರು ಹೇಳಿದ್ರೆ ನಮ್ಮದೇ ಪರಿಸ್ಥಿತಿ ಸರಿ ಇಲ್ಲ, ಬಿಡ್ಲಿಕ್ಕೆ ಆಗೋಲ್ಲ ಅಂತ ಅವ್ರು ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿ ಒಂದು ನೀರಿನ ಯೋಜನೆಗೆ ಏನೋ ಶಂಕುಸ್ಥಾಪನೆ ಮಾಡಿದ್ರು. ದೂರ್ಗಂಗಾ ವೇದಗಂಗಾ ನೀರನ್ನು ಕೂಡ ಆ ಕಡೆ ಡೈವರ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ಕೊಲ್ಲಾಪುರದಲ್ಲಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಶೇರ್ದು ಕಳಮವಾಡಿ ಮತ್ತು ಚಿತ್ರದುರ್ಗದಿಂದ 2 ಕಡೆಯಿಂದ ಬರಬೇಕಾಗಿದೆ. ಅದು ಇಲ್ಲ, ಅದು ಹೋಗಿತ್ತಲ್ಲ ಆವಾಗ ಆಫರ್ ಇತ್ತದು. 20-30 ವರ್ಷದಿಂದ 2 ಗೌರ್ಮೆಂಟ್ ಮ್ಯೂಚುವಲಿ ಅಗ್ರಿ ಆಗಿದ್ರು. ನೀವು ಅರ್ಧ ದುಡ್ಡು ಅದಕ್ಕೆ ಕೊಡಬೇಕು ಡ್ಯಾಮ್ಗೆ, ನಾವು ಅರ್ಧ ಕೊಡ್ತೀವಿ. ಆ ನೀರನ್ನು ನೀವು ಬೇಸಿಗೆಯಲ್ಲಿ ಯೂಸ್ ಮಾಡಬೇಕಂತ ಇತ್ತು. ಈಗ ಅದಕ್ಕೆ ಅವರು ರೆಡಿ ಇಲ್ಲ. ಯಾಕಂದ್ರೆ ಆವಾಗೆಲ್ಲ ಎಕ್ಸಸ್ ವಾಟರ್ ಇತ್ತು 30 ವರ್ಷದಿಂದ. ಈಗ ಯಾರ ಕಡೆಯೂ ಎಕ್ಸಸ್ ವಾಟ್ರು ಪರಿಸ್ಥಿತಿ ಕೊಡುವಂಥ ಪರಿಸ್ಥಿತಿ ಯಾರೂ ಇಲ್ಲ. ನಾವು ಕೆಳಗಿನವ್ರು ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ, ನಮ್ಮ ಮೇಲೆ ಇದ್ದವ್ರು ನಮಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಮಳೆ ಒಂದೇ ಪರಿಹಾರ, ಅದು ಬಿಟ್ಟರೆ ಏನೋ ಪರಿಹಾರ ಇಲ್ಲ. ಈಗ ಆಗದೇ ಇದ್ರೆ ಏನು ಮಾತ್ರ ನೀರಿದೆ ಅಂತ ಹೇಳಿ ಕೈಗಾರಿಕೆಗಳಿರ್ಬೋದು, ರೈತರಿಗೆ ಈ ಕುಡಿಯೋಕೆ ಮಾತ್ರ ಈಗ ಕುಡಿಯೋದು ಮಾತ್ರ ಫಸ್ಟ್ ಪ್ರಯಾರಿಟಿ. ಅದ್ರ ಮಾಡ್ತೀವಿ ಹೇಳಿಲ್ಲ. ಇನ್ನೂ 2 ತಿಂಗಳು ನಮ್ಮ ಕಡೆ ಕುಡಿಲಿಕ್ಕೆ ನೀರು ಇದ್ದೇ ಇದೆ, ಏನು ಪ್ರಶ್ನೆ ಇಲ್ಲ. ಸರ್, ಈಗ ಹಳೇದೊಂದು ಪ್ರಾಜೆಕ್ಟ್ ಇತ್ತು ಸರ್, ಕಿಲಾರಿ ಡ್ಯಾಮ್ದಿಂದ ರಕಸ್ಕೋಪ್ ಡ್ಯಾಮ್ಗೆ ಒಂದು ಕಾಲುವೆ ಮೂಲಕ ನೀರು ತರಬೇಕನ್ನುವಂಥದ್ದು. ಆಮೇಲೆ ಅಲ್ಲೇ ಸ್ಟಾಪ್ ಆಗ್ತಾರೆ.
ಡಿಸ್ಕಷನ್ದಲ್ಲಿ ಇತ್ತು ಅದು. ಇಲ್ಲ. ಇನ್ನೊಂದು ಮುಂದಿನ 10 ವರ್ಷದ ಯೋಚನೆ ಮಾಡ್ಬೇಕಂತಂದ್ರೆ ಪಾಪ್ಯುಲೇಷನ್ ಇನ್ನೊಂದು ನಾವು ಪರ್ಯಾಯವಾಗಿ ಮತ್ತೊಂದು ಮಾಡಬೇಕು. ನಾವು ಸೇಠ್ ಸಾಹೇಬ್ರಿದ್ದಾಗ ನಾವಿದ್ದಾಗ ಇದಕ್ಕೇನೆ ಜಾಸ್ತಿ ಮಾಡಿದ್ವಿ. ನಾವು CM ಸಿದ್ದರಾಮಯ್ಯ ಇದ್ದಾಗ 20 ಕೋಟಿ ರೂಪಾಯಿ ತಂದೀವಿ. ಅದೇ ಈಗ ಇನ್ನೊಂದು ಪ್ಯಾರಲಲ್ ಆಗಿ ಹಿಡ್ಕಲ್ ಡ್ಯಾಮ್ದ ಬರ್ತಾ ಇದ್ದಾರೆ. ಅವಾಗ 10 ವರ್ಷದಿಂದ ನಾವು ಮುಂದಾಲೋಚನೆ ಮಾಡಿ ಮಾಡಿದ್ದು. ಅಲ್ಲಿ ಇದ್ದ ಪೈಪ್ನಲ್ಲೇ ಎಕ್ಸ್ಟ್ರಾ ಪಂಪ್ ಕುಣಿಸಿ, ಸೊ ಅದರಲ್ಲಿ ಇನ್ನೂ ನೀರು ಬರಲಿಕ್ಕೆ ಅವಕಾಶ ಇತ್ತು. ಅದನ್ನ ಬೆಳೆ ಈಗಿನ ಶಾರ್ಟ್ಲಿ ರಾಜ್ಯವ್ರ ಥರ ಬರ್ತಾ ಇದೆ ಅಂತ ಶಾರ್ಟ್ಲಿ 10 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ವಿ. ಹಿಂದಿನ 13 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೀಗ ಯೋಜನೆ ಮುಗಿಲಿಕ್ಕೆ ಮಾಡ್ಬೋದಲ್ಲ. ಅಲ್ಲಿ ಅದೇ ಇನ್ನೊಂದು ಪರ್ಯಾಯ ಅಲ್ಲಿಂದ ಕೂಡ ತರ್ಬೋದು. ಮಾಡ್ಬೇಕು, ಅದನ್ನ ಯೋಜನೆ ಮಾಡ್ಬೇಕ್ರಿ. ಸಿಟಿ ಈಗ ಅಲ್ಲಿ ಸಿಕ್ಕಾಪಟ್ಟೆ ಬೆಳೆದಿದೆ, ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ರೀ. ಇದೆ ಮಾಡ್ಬೋದು. ಇಲ್ಲ, ಅವರಲ್ಲಿ ಹೇಳಿದ್ದಾರೆ, ಪತ್ರ ಏನು ಬರೆದಿಲ್ಲ. ಕಾರ್ಪೊರೇಷನ್ ಕಮಿಷನರ್ ಮುಗ್ದಾನ ಹಾಕೋರೆ ಯಾವ್ದು ಎದಕ್ರೆ ಅವ್ರು ತರದಿದ್ರೆ ಕಮಿಟಿ ಅವ್ರು ತರಲ್ಲಾರ, ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಯಾವುದು ಟರಾವ್ ಸರಿಯಾಗಿ ಪಾಸ್ ಮಾಡೋದಿಲ್ಲ. ಈಗ ಉದಾಹರಣೆ ಗಡಿ ಭಾಗದ ಮಾಡ್ಲಿಕ್ಕೆ ಇನ್ನೂ ಮಟ್ಟ ರೆಡಿ ಇಲ್ಲ ಅವರು. ಸರ್ಕಾರದ ಡೈರೆಕ್ಷನ್ ಯಾಕೆ ಬರ್ತಾ ಇಲ್ಲ? ಡೈರೆಕ್ಷನ್ ಬರ್ತೈತಿ, ವಾರ್ನಾಗ ಡೈರೆಕ್ಷನ್ ಬರ್ತೈತೆ ಅವ್ರಿಗೆ. ಇಲ್ಲ ಸರ್ಕಾರ ಇದ್ರೆ ಅದು ಕಾಗದದಲ್ಲಿ ಬೇಕಲ್ಲ, ಅವರಲ್ಲಿ ಹೇಳಿದ್ರೆ ಕೇಳಲ್ಲ ಅವರು. ಪತ್ರ ಬರೋದು ಸರ್ಕಾರ ಬರೋದು 15-20 ದಿವಸ ಬರ್ತದೆ. ಈಗ ಅಲ್ಲಿಂದ ಡೈರೆಕ್ಟ್ ಬರ್ತದೆ ನೇರವಾಗಿ. ಅವಾಗ ಅದಕ್ಕೆ ಏನು ರಿಪ್ಲೈ ಮಾಡ್ತಾರೆ ನೋಡೋಣ ಕಾದು. ಸೂಪರ್ ಸೀಡ್ ಏನಿಲ್ಲ, ಕೆಲಸ ಆಗ್ಬೇಕಷ್ಟೇ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.